ಸೊ ಇದು ಇವಾಗ ರೆಡಿ ಆಗಿದೆ, ಕುಡಿಬೋದು. ಮುಂಚೆನೂ ನೋಡಿರ್ತೀರಾ ಆ್ಯಂಡ್ ಇವಾಗೂ ನಿಮ್ಗೆ ಗೊತ್ತಿರುತ್ತೆ ಹೇಗೆ ತಿಂತಾ ಇದೆ ಏನು ಅಂತ ಹೇಳಿ. ನಾನು ಯಾವುದೇ ಫೇಕ್ ಮಾಡಿಲ್ಲ, ಓಕೆನಾ. ಫಸ್ಟ್ ಹೇಳ್ಬೇಕಂತಂದರೆ ನಾನು ಯಾವುದೇ ಫೇಕ್ ಮಾಡಿಲ್ಲ. ನಾನು ಏನು ತಿಂತೀನಿ ಏನು ಮಾಡ್ತೀನಿ ಅದನ್ನೇ ತೋರಿಸಿದ್ದೀನಿ. ಊಟ ಎಲ್ಲ ಮುಗೀತು ಗೈಸ್. ಸೊ ಇವಾಗ ಚೆನ್ನಾಗಿ 1 ಅವರ್ ವಾಕ್ ಮಾಡ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕದು ಮಿಲೆಟ್ಸ್ ಬರುತ್ತಲ್ಲ, ಲಿಟಲ್ ಮಿಲೆಟ್ಸ್ ಅದನ್ನ ಹಾಕಿ ಬಿಸಿಬೇಳೆ ಬಾತ್ ಮಾಡಿದೆ. ಸಖತ್ ಯಮ್ಮಿಯಾಗಿ ಬಂದಿದೆ. ಇದ್ರ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಸೇಮ್ ಬಿಸಿಬೇಳೆ ಬಾತ್ ಥರನೇ ಅಕ್ಕಿ ಬದಲಾಗಿ ಲಿಟಲ್ ಮಿಲೆಟ್ಸ್ನ ಹಾಕ್ಕೊಂಡು ಮಾಡಿರೋದು. ಸೂಪರ್ ಯಮ್ಮಿ ಡೆಲಿಷಿಯಸ್. ಸೊ ಸೇಮ್ ನಾವು ಬಿಸಿಬೇಳೆ ಬಾತ್ ಹೇಗೆ ಮಾಡ್ತೀವೋ ಅದೇ ಥರನೇ. ಗೊತ್ತಾಗ್ತಿದೆಯಲ್ಲ, ಅಲ್ಲಿ ಚಿಕ್ಕದು ಇದೆಲ್ಲ ಅದೇ ಮಿಲೆಟ್ಸ್. ರೈಸ್ ಬದಲಿಗೆ ಅದು ಹಾಕ್ಕೊಂಡು ಮಾಡ್ಕೊಳ್ಳೋದು. ಮೊಟ್ಟೆ 2 ತೊಗೊಂಡಿದ್ದೀನಿ. ನನಗೆ ಸೌತೆಕಾಯಿ ತಿಂದು ಬೋರ್ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ಇವತ್ತು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೇ ತರಕಾರಿ ಇದೆಯಲ್ಲ ಮ್ಯಾನೇಜ್ ಆಗುತ್ತೆ ಅಂದ್ಕೊಂಡು ಇಷ್ಟು ತಿಂತಾಯಿದ್ದೀನಿ ಈಗ. ಸೊ ಯಾ, ಲೆಟ್ಸ್ ಹ್ಯಾವ್ ಇಟ್. ಇದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅನಿಸ್ಬೋದು. ತೆಳ್ಳಗೆ ಮಾಡಿದ್ದೀನಿ, ನೋಡ್ತಿರ್ಬೋದು. ಇಷ್ಟೇ ಹಾಕ್ಕೊಂಡಿದ್ದೀನಿ, ತುಂಬ ಹಿಂಗೆಲ್ಲ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ತಿನ್ನೋದು. ಸೊ ಗೈಸ್, ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ. ಅಜ್ಜಿಗೋಸ್ಕರ ಟೀ ಕೊಟ್ಬಿಟ್ಟು ಆಮೇಲೆ ನಾನು ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ಹೋಗ್ಬೇಕು ಇವಾಗ. ಆ್ಯಂಡ್ ಯು ಕ್ಯಾನ್ ಸಿ ನನ್ನ ಫೇಸ್ ತುಂಬಾ ಹಾಳಾಗ್ಬಿಟ್ಟಿದೆ ಗೈಸ್. ತುಂಬಾ ಹೀಟ್ ಕನ್ಸ್ಯೂಮ್ ಮಾಡಿ 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 ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಆ್ಯಂಡ್ ಯಾ, ರೊಟ್ಟಿ ಕೊಟ್ಬಿಟ್ಟು ಆಮೇಲೆ ನಾವು ಹೋಗಿ ವರ್ಕೌಟ್ ಮಾಡೋಣ. ಇವತ್ತು ವರ್ಕೌಟ್ ವಿಡಿಯೋ ಕೂಡ ಹಾಕ್ತೀನಿ. ಸ್ಟಾರ್ಟಿಂಗ್ ನನ್ನ ಕೈಯಲ್ಲೂ ಕೂಡ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಆದಮೇಲೆ ನಾನು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಒಂದೇ ಸರಿ ಜಾಸ್ತಿ ವರ್ಕೌಟ್ಸ್ ಎಲ್ಲ ಮಾಡೋಕ್ಕೆ ಹೋದರೆ ಮೈ ಕೈ ತುಂಬ ನೋವು ಬರುತ್ತೆ, ಜ್ವರನೇ ಬಂದುಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ವಾಕಿಂಗ್ ಮಾಡಿ ಆಮೇಲೆ ನೀವು ವರ್ಕೌಟ್ ಮಾಡ್ತೀರಾ ಅಂತಂದರೆ ಒಳ್ಳೆಯದು. ನನ್ನ ಸಜೆಷನ್ ಇದು ಆಗಿರುತ್ತೆ. ನನ್ನ ಬಾಡಿಯಲ್ಲಂತೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಅದೊಂದು ತುಂಬ ಖುಷಿ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈ ಕ್ಯಾಮ್ರಾನ ಸೆಟ್ ಮಾಡಿ ನಾನು ವರ್ಕೌಟ್ ಮಾಡೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಚಿಕ್ಕದಾಗಿಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದು ಇಲ್ಲ. ಅದು ನನಗೊಂಥರ ಇಷ್ಟ ಆಗಲ್ಲ ಇದನ್ನೆಲ್ಲ ತೋರಿಸೋದಕ್ಕೆ. ಅದಕ್ಕೋಸ್ಕರ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಅಷ್ಟೇ ತೊಗೊಂಡಿದ್ದೀನಿ. ಸೊ ಸಕ್ಸಸ್ಫುಲಿ 1 ಮಂತ್ನ ಕಂಪ್ಲೀಟ್ ಆಗುತ್ತೆ. 7th ಬಂದರೆ ತುಂಬಾ ಖುಷಿ ಇದೆ ನನಗಂತೂ ಅದ್ರ ಬಗ್ಗೆ. ಸೊ ಈಗ ಊಟ ಕೂಡ ಮುಗೀತು. ನಾನು ಮಧ್ಯಾಹ್ನ ಉಳಿದಿತ್ತಲ್ಲ ಬಿಸಿಬೇಳೆ ಬಾತು, ಅದನ್ನೇ ತಿನ್ಕೊಂಡೆ. ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಕವರ್ ಆಯ್ತದು. ಚಿಕ್ಕ ಲೋಟದಲ್ಲಿ ಮಾಡಿದ್ದೆ, ಬಟ್ 2 ಟೈಮ್ಸ್ ತಿಂದೆ. ಆ್ಯಂಡ್ ಇವಾಗ ನಾನು ಊಟ ಎಲ್ಲ ಆದಮೇಲೆ ಒಂದು ಡ್ರಿಂಕ್ ಕುಡಿತೀನಿ. ಅದು ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಂದು ಏನು ಹೊಟ್ಟೆ ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲನೂ ಮಾಡಿ ಇದನ್ನು ಕುಡಿಬೇಕು. ಜಸ್ಟ್ ಇದನ್ನೇ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು. ಜಸ್ಟ್ ಅದೊಂದು ಗುಡ್ ಇಂಟೇಕ್ ಅಷ್ಟೇ. ಸೊ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ, ಏನೇನು ಹಾಕ್ತೀನಿ ಅಂದ್ಬಿಟ್ಟು. ಸೊ ಲೆಟ್ಸ್ ಸಿ. ಸ್ವಲ್ಪ ಇದು ಜಿಂಜರ್ ಪೌಡ್ರ್ ಹಾಕ್ಕೊಳ್ತೀನಿ, ಒಣಗಿದ್ದು. ಸೊ ಪೌಡ್ರ್ ಸಿಗುತ್ತೆ ನಿಮಗೆ ಬಿಗ್ ಬಾಸ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ ಇದು. ಆ್ಯಂಡ್ ಕಪ್ಪು ಜೀರಿಗೆ ಬರುತ್ತಲ್ವ, ಅದು ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂತೂ ಕೂಡ ಹಾಕ್ಕೋಬೋದು. ಸೊ ಯಾವಾಗಲೂ ಕುಡಿಯೋಕೆ ಹೋಗಬೇಡಿ, ಆಲ್ಟರ್ನೇಟಿವ್ ಡೇಸಲ್ಲಿ ಕುಡ್ಕೊಳ್ಳಿ. ಹೀಟ್ ಆಗುತ್ತೆ ಬಾಡಿ. ನಿಮ್ಗೇನಾದರೂ ಕೋಲ್ಡ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ, ಕಪ್ಪು ಜೀರಿಗೆ ಇದು. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಯಾಕಂದರೆ ಹಂಗೆ ಕುಡಿಯೋಕ್ಕಾಗಲ್ಲ ನನ್ನ ಕೈಲಿ. ಉಪ್ಪು ಹಾಕ್ಕೊಳ್ತೀನಿ ನಾನು. ಇದ್ರ ಜೊತೆಗೆ ಸೋಂಪು ಹಾಕ್ಕೊತೀನಿ. ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಾಕಿದ್ರೆ. ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ.
ಸೊ ಇಷ್ಟು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಬೇಕಂದರೆ ಲೆಮನ್ ಹಾಕ್ಕೋಬೋದು. ನನಗೆ ಇಷ್ಟ ಆಗಲ್ಲ ಲೆಮನ್ನು, ಅದಕ್ಕೆ ನಾನು ಸ್ಕಿಪ್ ಮಾಡ್ಕೊಳ್ತೀನಿ. ಬರೀ ಇಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ತೆಗೆದುಬಿಡ್ತೀನಿ. ಏನು ಕುದ್ದಿರುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ನೀರನ್ನ ಮಾತ್ರ ಕುಡಿತೀನಿ. ಇದನ್ನೂ ನೀವು ಕುಡಿತೀರಾ ಅಂದರೆ ತಿಂತೀರಾ ಅಂತಂದರೆ ತಿನ್ನೋ ನಿಮ್ಮ ಕೈಯಲ್ಲಿ ತಿನ್ನೋಕ್ಕಾಯ್ತು ಅಂತಂದರೆ ತಿನ್ಬೋದು. ನನ್ನ ಕೈಯಲ್ಲಂತೂ ಆಗಲ್ಲ, ಬರೀ ನೀರು ಕುಡಿತೀನಿ ಅಷ್ಟೇ. ಇದು ಚೆನ್ನಾಗಿ ಕುದಿಲಿ. ಇವಾಗ ಒಂದು 5 ಮಿನಿಟ್ಸ್ ಆಗುತ್ತೆ. ಸೊ ಇದು ಇವಾಗ ರೆಡಿ ಆಗಿದೆ, ಕುಡಿಬೋದು. ಒಂದು ಆರಿದ್ಮೇಲೆ ನಾನು ಕುಡಿತೀನಿ. ಒಂದು ಸ್ವಲ್ಪ ಆರಬೇಕು, ಆರಿದ್ಮೇಲೆ ಕುಡಿತೀನಿ. ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಗುಡ್ ಇಂಟೇಕ್ ಆಗಿ ಕೂಡ ವರ್ಕ್ ಆಗುತ್ತೆ. ಲಾಸ್ಟಲ್ಲಿ ನೀರು ಕುಡ್ಬಿಟ್ಟು ಮಲಗೋ ಬದಲು ಈ ಥರ ಒಂದು ಗುಡ್ ಸೋರ್ಸ್ನ ತೊಗೊಂಡು ಮಲಗೋದು ಒಳ್ಳೇದು ಅಂತ ಅನಿಸುತ್ತೆ. ಇಟ್ಸ್ ಬೀನ್ 1 ಮಂತ್, 7th ಬಂದರೆ 1 ಮಂತ್ ಆಗೋಗುತ್ತೆ ನಾನು ಡಯಟ್ನ ಸ್ಟಾರ್ಟ್ ಮಾಡಿ. ಐ ಆಮ್ ಸೋ ಹ್ಯಾಪಿ. ಸೊ ತುಂಬ ಖುಷಿ ಆಗ್ತಾಯಿದೆ. ನಾನು ಇಷ್ಟು ದಿನ ಒಂದು ಬಿರಿಯಾನಿ ತಿಂದಿಲ್ಲ, ಒಂದು ಕಬಾಬ್ ತಿಂದಿಲ್ಲ, ಏನೂ ತಿಂದಿಲ್ಲ ಗೈಸ್. ಮನೇಲಿ ಮಾಡ್ತಿರೋದಕ್ಕೆ ಏನೂ ತಿಂದಿಲ್ಲ, ನಾನೇ ಪ್ರಿಪೇರ್ ಮಾಡಿಕೊಂಡು ನಾನೇ ತಿಂದಿರೋದು. ತುಂಬಾ ಖುಷಿ ಇದೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಯಾರಾದರೂ ಜಾಯಿನ್ ಆಗ್ತೀರಾ ಅಂತಂದರೆ ಡೆಫಿನೆಟ್ಲಿ ನೀವು ಕಾಮೆಂಟ್ಸ್ ಮುಖಾಂತರ ಜಾಯಿನ್ ಆಗ್ಬೋದು. ಆ್ಯಂಡ್ ಈ ರೋಟೀನ್ನ ನೀವೇನಾದರೂ ಫಾಲೋ ಮಾಡ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು. ಫಾಲೋ ಮಾಡಿ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ಫುಡ್ ರೋಟೀನ್ ನೀವು ಮುಂಚೆನೂ ನೋಡಿರ್ತೀರ ಆ್ಯಂಡ್ ಇವಾಗೂ ನಿಮ್ಗೆ ಗೊತ್ತಿರುತ್ತೆ ಹೇಗೆ ತಿಂತಾಯಿದೆ ಏನು ಅಂತೇಳಿ. ನಾನು ಯಾವುದೇ ಫೇಕ್ ಮಾಡಿಲ್ಲ. ಓಕೆನಾ, ಫಸ್ಟ್ ಹೇಳ್ಬೇಕಂತಂದರೆ ನಾನು ಯಾವುದೇ ಫೇಕ್ ಮಾಡಿಲ್ಲ. ನಾನು ಏನು ತಿಂತೀನಿ ಏನು ಮಾಡ್ತೀನಿ ಅದನ್ನೇ ತೋರಿಸಿದ್ದೀನಿ. ಸಮ್ಟೈಮ್ಸ್ ತಿನ್ಬೇಕು ಅನಿಸ್ತಾಯಿತ್ತು, ಬಟ್ ನಾನು ತಿಂತಾ ಇರಲಿಲ್ಲ, ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಒಂದು ಕುರ್ಕುರೆ ತಿನ್ಬೇಕು ಅನಿಸ್ತಂದರೆ ನಾನು ಮನೇಲೇ ಮಾಡಿಕೊಂಡು ಅದಕ್ಕೆ ಪೆರಿ ಪೆರಿ ಪೌಡರ್ ಆ ಥರ ಆಲ್ಟರ್ನೇಟಿವ್ಸ್ನ ಹುಡ್ಕೊಳ್ತಾ ಇದ್ದೆ. ನನಗೆ ಏನು ಗೊತ್ತಿಲ್ಲ ಅದು. ಸೊ ತುಂಬ ಜನನ ಫಾಲೋ ಮಾಡಿ ಅದನ್ನೆಲ್ಲ ತಿಳ್ಕೊಂಡಿದ್ದು ನಾನು. ಆಮೇಲೆ ನಂಗೆ ಗೊತ್ತಾಯಿತು ಈ ಥರ ತಿಂದರೆ ನಮಗೆ ಕ್ರೇವಿಂಗ್ ಆಗಲ್ಲ ಅಂದ್ಬಿಟ್ಟು ಅದೇ ಥರನೇ ಫಾಲೋ ಮಾಡ್ಕೊಂಡು ಬಂದೆ. ಇಫ್ ಇನ್ ಕೇಸ್ ನಿಮಗೂ ಹೆಲ್ಪ್ ಆಗುತ್ತೆ ಅಂದರೆ ವೀಡಿಯೋಸಲ್ಲಿ ಫುಲ್ ರೋಟೀನ್ನ ನಾನು ತೋರಿಸ್ತೀನಿ. ಒಂದು ಫುಲ್ ಡೇ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಾಗಿದೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಒಳಗಡೆ ಒಂಥರ ಸ್ಯಾಟಿಸ್ಫೈಯಿಂಗ್ ಇದೆ ಮತ್ತು ನಾನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಇದೆ, ಎಲ್ಲನೂ ಇದೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಥರದ್ದೆಲ್ಲ ಮಾಡಿದಾಗ. ಒಂದೇ ಮಂತ್ ನಾನು ಮಾಡಿರೋದು, ಬಟ್ ನನಗೊಂದು ಖುಷಿ ಇದೆಯಲ್ಲ, ನಾನು ತಿಂತಾ ಇದ್ದಿದ್ದು ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ನಾನು ತಿಂತಾ ಇದ್ದಿದ್ದಕ್ಕೂ ಇದಕ್ಕೆ ಸೊ ಹ್ಯಾಪಿ. ಊಟ ಎಲ್ಲ ಮುಗೀತು ಗೈಸ್. ಸೊ ಇವಾಗ ಚೆನ್ನಾಗಿ 1 ಅವರ್ ವಾಕ್ ಮಾಡ್ತೀನಿ. ವಾಕ್ ಮಾಡಿದಾದ್ಮೇಲೆ ಹೋಗಿ ಮಲ್ಕೊಳ್ತೀನಿ ಅಷ್ಟೇ. ಇಷ್ಟೇ ನನ್ನ ಡೈಲಿ ರೂಟೀನ್ ಆಗಿಬಿಟ್ಟಿದೆ 1 ಮಂತಿಂದ. ಸೊ ಸಕ್ಸಸ್ಫುಲ್ಲಿ 1 ಮಂತ್ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ಥರ ನೆಕ್ಸ್ಟು ಇಯರ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡೋದ್ರೆ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಅಂದ್ಕೊಂಡಂಗೆಲ್ಲ ಆಗಲ್ಲಲ್ಲ. ಟೈಮ್ ಸಿಕ್ಕಿದಾಗ ತಿಂತೀನಿ ಯಾವಾಗಾದರೂ, ಇವಾಗಲೇ ತಿನ್ನಲ್ಲ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಖಂಡಿತವಾಗ್ಲೂ ತಿಂತೀನಿ. ತಿನ್ನಬೇಕಂತ ತುಂಬ ಅನಿಸ್ತಾಯಿದೆ. ಆ್ಯಕ್ಚುಲಿ ನಂಗೆ ತಿನ್ಬೇಕು ಅನಿಸ್ತಾ ಇರೋದು ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ, ಬಟ್ ಬೇರೆ ಏನೂ ಅನಿಸ್ತಾ ಇಲ್ಲ. ಕಬಾಬ್ ಆ ಥರದ್ದೇನೋ ಅನಿಸ್ತಾ ಇಲ್ಲ. ಲೆಟ್ಸ್ ಸಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇಡ್ತೀನಿ. ಅದಾದಮೇಲೆ ಒಂದು ದಿವಸ ನೋಡಿಕೊಂಡು ತಿಂತೀನಿ. 1-2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಬಿರಿಯಾನಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಇವಾಗಲೇ ಬೇಡ, 2 ಮಂತ್ಸ್ ಆಗಲಿ ಆಮೇಲೆ ತಿನ್ನೋಣ. ಏನೇನೋ ಪ್ಲ್ಯಾನ್ಸ್ ಮಾಡಿದ್ದೀನಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪಾರ್ಟ್ನರ್ ಕೂಡ ಬಂದು ವಾಕಿಂಗ್ ಪಾರ್ಟ್ನರ್. ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಲ್ವಾ, ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ ಗೈಸ್. 10 ಮಿನಿಟ್ಸ್ ಆಯಿತು. ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲ. ಇದೆಲ್ಲ ಕಮ್ಮಿ ಆಗಿದೆ ನೋಡಿ ಗೈಸ್. ಸೊ ಹ್ಯಾಪಿ. ಸೊ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು ಅನ್ನೋದು. ನಾನು ಇನ್ನೂ ಹೊಸ ಮನೆ ತೋರಿಸೇ ಇಲ್ಲ, ಗೊತ್ತಾದರು.
ವಾಕ್. ಲೆಟ್ಸ್ ವಾಕ್. ನಮ್ ಜೊತೆ ನೋಡಿ ಗಾಯ್ಸ್ ಯಾರು ಜಾಯ್ನ್ ಆಗಿದ್ದಾರೆ, ಪುಟಾಣಿ ಪಾರ್ಟ್ನರ್. ಕಾರ್ ಬರ್ತಾ ಇದ್ರೆ ಇಲ್ಲೇ ಬಾ ಬಾ ನೋಡು, ರೋಡ್ ಅನ್ನೋದಿಲ್ಲ ಏನಿಲ್ಲ. ಟ್ವಿಂಕಲ್ ಮ್ಯಾನ್ ಅಂತೆ ಗೈಸ್ ಅದು. ನಿಮ್ ಫ್ರೆಂಡು ಮೆಂಟಲ್ ಆಗ್ಬಿಟ್ಟವಳೆ ಗೈಸ್. ನೋಡಿ ಗೈಸ್, ಚಿಕ್ಕಿ ಮಾತಾಡಲ್ಲ ಅಂದ್ರೆ ಎಷ್ಟು ಮಾತಾಡ್ತಾಳೆ ನೋಡಿ ಗೈಸ್. ಯಾರು ನಿಮ್ ಫ್ರೆಂಡು? ಅವ್ರ ಹೆಸರೇನು? ಇವಳು ಹುಡುಗ ಅಂತೆ ಗೈಸ್, ಹುಡುಗಿ ಅಲ್ಲ ಅಂತ ಇವಳು. ಅವಾಗ ಹುಡುಗ ಅಂದೆ. ಓಯ್ ಬಾಸ್ ಇವಳು. ಓಹೋ ಅಕ್ಕ ಫುಲ್ ಅವ ಮಾಡ್ತಾವ. ಬಾರೆ ಮುನ್ನು ಸಾಕು. ದೇವ ದೇವ ದೇವ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗ ಆರ್ಡಿನರಿದು ಸಿರಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸೊಲ್ಯೂಷನ್, ಪೀಲ್ ಆಫ್ ಸೊಲ್ಯೂಷನ್. ಆಲ್ರೆಡಿ ಇದ್ರ ಬಗ್ಗೆ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಸೊ ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಲೆಟ್ಸ್ ಶೇಕ್. ತುಂಬ ದಿನ ಆಯಿತು ಯೂಸ್ ಮಾಡಿ. ರೀಸೆಂಟಾಗಂತೂ ನಾನು ಸ್ಕಿನ್ ಕೇರ್, ಏರ್ ಕೇರ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಬಿಟ್ಬಿಟ್ಟು ಇದನ್ನೇ ಮಾಡಿಕೊಂಡು ಆರಾಮಾಗಿದ್ದೀನಿ. ಒಂಥರ ಚೆನ್ನಾಗಿದೆ. ಒಂಥರ ನನ್ನ ಸ್ಕಿನ್ ನೋಡೋಕೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ. ಫುಲ್ಲು ಒಂಥರ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಅದಕ್ಕಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೆ. ಸೊ ಇದನ್ನು ಮರ್ತೇ ಹೋಗಿದ್ದೀನಿ ನಾನು ಆರ್ಡಿನರಿದು. ಆಮೇಲೆ ನೋಡಿದೆ, ಕಬೋರ್ಡ್ ತೆಗ್ದಾಗ ನೋಡಿದಾದಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಹಾಕಿದಾಯಿತು. ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಸೊ ಫೇಸ್ ವಾಶ್ ಮಾಡಿಕೊಂಡು ಬಂದೆ ಗೈಸ್. ಎಸ್, ಇವಾಗ ಚೆನ್ನಾಗಿ ಮಲ್ಕೊಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಇಷ್ಟೇ ಗೈಸ್ ಇವತ್ತಿನ ಈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.